ಇದು ದರ್ಶನ್ ಹಾಗೂ ಪೊಲೀಸರ ಮಧ್ಯೆ ನಡೆಯುವಂತಹ ವಾರ್ ಸ್ಟೋರಿ. ಪೊಲೀಸರಿಗೆ ದರ್ಶನ್ ಮೇಲೆ ಯಾಕೆ ಅಷ್ಟು ಕೋಪ? ಯಾವ ವಿಚಾರಕ್ಕೆ ದರ್ಶನ್ ಮೇಲೆ ಅಷ್ಟೊಂದು ಕೋಪ? ದರ್ಶನ್ ಮೇಲೆ ಒತ್ತಡ ಹಾಕ್ತಾ ಇದ್ದಾರಾ ಹಾಗಾದ್ರೆ ಪೊಲೀಸರು? ಫ್ರೀಡಂ ಟಿವಿಯಲ್ಲಿ ದರ್ಶನ್ಗೆ ಆಗುವ ಕಿರುಕುಳದ ಬಗ್ಗೆ ಇಂಚಿಂಚು ಮಾಹಿತಿ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ನಟ ದರ್ಶನ್ ಅಭಿಮಾನಿಗಳು ಎಲ್ಲರೂ ಕೂಡ ಗಮನಿಸಬೇಕಾದಂತಹ ಸ್ಟೋರಿ, ಎಲ್ಲೋ ಒಂದು ಕಡೆ ದರ್ಶನ್ಗೆ ಅನ್ಯಾಯ ಆಗ್ತಾ ಇದೆಯಾ? ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಮೊದಲು ಕೈಗೆತ್ತಿಕೊಂಡಿದ್ದು ಎಸಿಪಿ ಚಂದನ್ ಈ ಪ್ರಕರಣವನ್ನ ಭೇದಿಸಿದ್ರು. ಸಂಬಂಧಪಟ್ಟ 17 ಆರೋಪಿಗಳನ್ನು ಕೂಡ ಜೈಲಿಗೆ ಕಳುಹಿಸೋದ್ರಲ್ಲಿ ಯಶಸ್ಸು ಕಂಡ್ರು. ಅದಾದ ನಂತರ ರೇಣುಕಾಸ್ವಾಮಿ ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದ ನಂತರವೂ ಕೂಡ ದರ್ಶನ್ ಜೊತೆ ವೆಪನ್ ಇದೆ, ದರ್ಶನ್ ಜೊತೆ ಬಂದೂಕು ಇದೆ. ದರ್ಶನ್ ರಿವಾಲ್ವರ್ ಅನ್ನ ಪೊಲೀಸರಿಗೆ ಒಪ್ಪಿಸಬೇಕು ಅಂತ ಹೇಳಿ ಪ್ರಥಮವಾಗಿ ಹಠ ಹಿಡಿದಿದ್ದು ಇದೇ ಪೊಲೀಸರು. ಜೊತೆಗೆ ದರ್ಶನ್ ಬೇಲು ಪಡೆದುಕೊಳ್ಳೋದಕ್ಕೆ ಅನರ್ಹ ಅಂತ ವಾದಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದು ಕೂಡ ಪೊಲೀಸರೇ. ಪೊಲೀಸರು ಸಲ್ಲಿಸಿದ ಚಾರ್ಜ್ ಶೀಟ್ ಅದಾದ ನಂತರ ಪೊಲೀಸರು ಅಡಿಷನಲ್ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸ್ತಾರೆ. ದರ್ಶನ್ ಪ್ರಕರಣದ ಆರಂಭದ ದಿನದಿಂದ ಹಿಡಿದು ಕೊನೆಯವರೆಗೂ ಕೂಡ ಪ್ರಕರಣದ ಎಲ್ಲ ಮಾಹಿತಿಗಳನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಪೊಲೀಸರಿಗೆ ಅಡಿಷನಲ್ ಚಾರ್ಜ್ ಶೀಟ್ನ ಅವಶ್ಯಕತೆಯೂ ಬಿದ್ದಿತ್ತು. ಹಾಗಾದ್ರೆ ಪೊಲೀಸರು ದರ್ಶನ್ ಅಂಡ್ ಪಟಾಲಮನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರ? ದರ್ಶನ್ ಕೆರಿಯರ್ ಮುಗಿಸೋದಕ್ಕೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆಯಾ? ಡಿಬಾಸ್ ಅಭಿಮಾನಿಗಳೇ, ದಾಸನಿಗೆ ಆಗ್ತಿರುವಂತಹ ಅನ್ಯಾಯ ನೋಡಿ. ಫ್ರೀಡಂ ಟಿವಿಯಲ್ಲಿ ದರ್ಶನ್ಗೆ ಆಗುವಂತಹ ಕಿರುಕುಳದ ಬಗ್ಗೆ ನಾವು ಒಂದಷ್ಟು ಸುಳಿವನ್ನ ಕೊಡಲಿದ್ದೇವೆ. ದರ್ಶನ್ ಮೇಲೆ ಒತ್ತಡ ಹಾಕ್ತಾ ಇದ್ದಾರಾ ಪೊಲೀಸರು? ಯಾವ ವಿಚಾರಕ್ಕೆ ದರ್ಶನ್ ಮೇಲೆ ಅಷ್ಟೊಂದು ಕೋಪ? ಪೊಲೀಸರಿಗೆ ದರ್ಶನ್ ಮೇಲೆ ಅಷ್ಟೊಂದು ಕೋಪ ಯಾಕೆ? ಇತ್ತೀಚೆಗಷ್ಟೇ ದರ್ಶನ್ ನಿವಾಸಕ್ಕೂ ಕೂಡ ಪೊಲೀಸರು ತೆರಳಿದ್ರು. ದರ್ಶನ್ಗೆ ನೋಟಿಸನ್ನು ಕೊಡಲಾಗಿತ್ತು. ರಿವಾಲ್ವರ್ ಸ್ಟೇಷನ್ಗೆ, RR ನಗರದ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಬೇಕು ಅಂಥೇಳಿ ಒಂದು ಅರ್ಜಿಯನ್ನು ಒಂದು ನೋಟಿಸ್ ಇಶ್ಯೂ ಮಾಡಲಾಯಿತು. ಇನ್ನೇನು ಸ್ವಲ್ಪ ತಡ ಆಗಿತ್ತು ದರ್ಶನ್ ಬರೋದಕ್ಕೆ. ಪೊಲೀಸರು ಮನೆಗೆ ತೆರಳಿ ರಿವಾಲ್ವರನ್ನು ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಇವತ್ತು ಪಾಪ ಕುಂಟುತ್ತಲೇ ನ್ಯಾಯಾಲಯಕ್ಕೆ ಹಾಜರಾದರು. ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಇತ್ತು. ಆದರೆ ಘನ ನ್ಯಾಯಾಲಯ ಆ ಒಂದು ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಪೊಲೀಸರ ವಿರುದ್ಧ ಗಂಭೀರ ಆರೋಪ ಮಾಡಿದ ಡಿಬಾಸ್ನ ವಕೀಲರು. ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಹಲವು ಆರೋಪಗಳನ್ನು ಮಾಡಿದ್ದಾರೆ. ದರ್ಶನ್ ವಿರುದ್ಧ ಮಾಫಿ ಸಾಕ್ಷಿಯಾಗಲು ಒತ್ತಡ ಆಗುತ್ತಿದೆಯಂತೆ. ದರ್ಶನ್ ಮಾತ್ರವಲ್ಲ, ಉಳಿದ ಆರೋಪಿಗಳ ಮೇಲೂ ಕೂಡ ಒತ್ತಡವನ್ನು ಹಾಕಲಾಗ್ತಾ ಇದೆಯಂತೆ. ಪೊಲೀಸರು ವಕೀಲರ ಹೆಸರಲ್ಲಿ ಕೆಲವು ಆರೋಪಿಗಳನ್ನು ಭೇಟಿ ಮಾಡಿದ್ರಂತೆ. ಈ ಎಲ್ಲ ವಿಚಾರಗಳನ್ನು ನ್ಯಾಯಾಲಯದ ಗಮನಕ್ಕೆ ತರಲಾಗಿದೆಯಂತೆ. ಇದು ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ವಿರುದ್ಧ ಷಡ್ಯಂತ್ರ ಏನಾದರೂ ನಡೀತಾ ಇದೆಯಾ? ಪೊಲೀಸರನ್ನ ಮುಂದಿಟ್ಟುಕೊಂಡು ಕಾಣದ ಕೈಗಳೇನಾದರೂ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರಾ? ಈ ಪ್ರಕರಣವನ್ನ ಮತ್ತೆ ಮುನ್ನೆಲೆಗೆ ತರುವಂತಹ ಪ್ರಯತ್ನಗಳು ತೆರೆಯ ಹಿಂದೆ ನಡೀತಾ ಇದೆ ಎನ್ನುವಂತಹ ರೀತಿಯಲ್ಲಿ ದರ್ಶನ್ ಪರ ವಕೀಲರ ವಾದವಿತ್ತು. ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಹಲವು ಆರೋಪಗಳನ್ನು ಮಾಡಿದ್ದಾರೆ. ದರ್ಶನ್ ವಿರುದ್ಧ ಮಾಫಿ ಸಾಕ್ಷಿಯಾಗಲು ಒತ್ತಡ ಹಾಕಲಾಗ್ತಾ ಇದೆ ಎನ್ನುವಂತಹದ್ದು. ದರ್ಶನ್ ಮಾತ್ರವಲ್ಲ, ಉಳಿದ ಆರೋಪಿಗಳ ಮೇಲೂ ಕೂಡ ಒತ್ತಡ ಹಾಕಲಾಗ್ತಾ ಇದೆ ಅಂತೇಳಿ ಸುನೀಲ್ ಆರೋಪ ಮಾಡಿದ್ದಾರೆ. ಘನ ನ್ಯಾಯಾಲಯದ ಹಾನರೇಬಲ್ ಪೀಠ
ಇವತ್ತು ಅವರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಸುನೀಲ್ ಮಾಡಿರತಕ್ಕಂತಹದ್ದು. ಎಲ್ಲ ವಿಚಾರಗಳನ್ನು ನ್ಯಾಯವಾದಿಗಳು ಇವತ್ತು ವಾದವನ್ನು ಮಂಡಿಸಿದ್ದಾರೆ. ಸೊ ಎಲ್ಲ ವಿಚಾರಗಳನ್ನು ನ್ಯಾಯಾಲಯದ ಗಮನಕ್ಕೆ ತರಲಾಗಿದೆ. ಇವತ್ತು ನಟ ದರ್ಶನ್ ಜೊತೆಗೆ A1 ಆರೋಪಿ ಆಗಿರತಕ್ಕಂತಹ ಪವಿತ್ರ ಗೌಡ ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗಿ ಅವರ ವಿಚಾರಣೆಯನ್ನು ಮುಂದಿನ ತಿಂಗಳಿಗೆ ಮುಂದೂಡಿಕೆ ಮಾಡಲಾಗಿದೆ. ಇದು ದರ್ಶನ್ಗೆ ಸಂಬಂಧಪಟ್ಟಂತಹ ಇತ್ತೀಚೆಗಿನ ಒಂದಷ್ಟು ಬೆಳವಣಿಗೆಗಳು.